ಇಡೀ ಭಾರತೀಯರಿಗೆ ಅದರಲ್ಲೂ ಹಿಂದೂಗಳಿಗೆ ಅತ್ಯಂತ ವಿಶೇಷವಾದಂತಹ ದಿನ. ಸುಮಾರು 496 ವರ್ಷಗಳಿಂದ ಎದುರು ನೋಡುತ್ತಿರುವಂತಹ ದಿನ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಮಾಡಿದ ದಿನದಂದು ವಿಶೇಷವಾದಂತಹ ದಿನ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಇಡೀ ದೇಶದಲ್ಲಿ ಏಕೆ ಎಲ್ಲೆಲ್ಲಿ ವಿಶ್ವದ ಹಿಂದೂಗಳಿದಾರೋ ಅಲ್ಲೆಲ್ಲವೂ ಕೂಡ ಹಬ್ಬದ ವಾತಾವರಣ ಇದೆ. ವಿಶೇಷದ ದಿನದಲ್ಲೇ ಕೂಡ ತಮ್ಮದು ಡೆಲಿವರಿ ಆಗಬೇಕು, ತಾವು ಮಗುವಿಗೆ ಜನ್ಮ ನೀಡಬೇಕು, ಈ ಒಂದು ಮಹತ್ವದ ಕ್ಷಣದಲ್ಲಿ ಎನ್ನುವಂತ ಬಹುತೇಕ ಮಹಿಳೆಯರು, ಅದರಲ್ಲಿ ಗರ್ಭಿಣಿಯರು ಇದನ್ನ ಇಷ್ಟಪಟ್ಟಿದ್ದಾರೆ. ಅಂತಹ ಗರ್ಭಿಣಿಯರು ಕೂಡ ಬಳ್ಳಾರಿಯಲ್ಲಿ ಸಾಕಷ್ಟು ಡೆಲಿವರಿ ಡೇಟ್ ಮುಗಿದಿದ್ರು ಕೂಡ ನಂತರದಲ್ಲಿ ಮುಂದಿನ ದಿನಗಳಲ್ಲೂ ಆಗುವಂತ ವಿಚಾರ ಇದ್ರು ಕೂಡ ದಿನಗಳಲ್ಲಿ ವಿಶೇಷವಾದಂತಹ ಡೆಲಿವರಿಗಳನ್ನ ಮಾಡಿಸ್ಕೊಂಡಿದ್ದಾರೆ. ಈಗ ನೋಡ್ಬೋದು ಇಲ್ಲಿ ಈ ಮಗು ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ದಿನನೇ ಈ ಮಗು ಜನ್ಮ ತಾಳಿದೆ. ಅವರು ತಾಯಿಯವರು ನಮ್ಮ ಜೊತೆಗಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಆನಂದ ಬಾಷ್ಪ, ಇಡೀ ಕುಟುಂಬಕ್ಕೂ ಕೂಡ ಆನಂದ ಬಾಷ್ಪ. ಬಾಲರಾಮನ ಪ್ರಾಣ ಪ್ರತಿಷ್ಠಾನದ ದಿನವೇ ಈ ಮಗುವಿಗೆ ಜನ್ಮ ನೀಡಿದ್ದೇನೆ ಅನ್ನುವಂಥ ಧನ್ಯತಾ ಭಾವ ಅವರ ತಾಯಿಯವರಿಗಿದೆ, ಇಡೀ ಅವರ ಕುಟುಂಬಕ್ಕೆ ಇದೆ. ಈಗ ನಮ್ಮ ಜೊತೆಗೆ ಅವ್ರ ತಾಯಿಯಾದಂಥ ಕವಿತಾ ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಹಲವು ದಿನಗಳ ಕನಸು ಅವರದು, ಆ ಕನಸು ಈಡೇರಿದೆ. ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇಡೀ ಹಿಂದೂಗಳಿಗೆ ಅತ್ಯಂತ ಮಹತ್ವ ಮತ್ತು ವಿಶೇಷವಾದಂತಹ ದಿನ, ಯಾಕಂದ್ರೆ 496 ವರ್ಷಗಳ ನಂತರ ಇದಕ್ಕಾಗಿ ಕಾಯ್ತಾ ಇದ್ರು. ಹೇಗೆ ಅನಿಸ್ತದೆ? ಇಳುವರಿ ಆಗಿದೆ ನಮ್ದು ಗಂಡ್ ಮಗ. ಇಂತ ಒಳ್ಳೆ ಚಾನ್ಸ್ ಬರುತ್ತೆ ಅಂತ ನಮ್ಗೆ ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ ಫುಲ್ ಹ್ಯಾಪಿ. ಅಂದ್ರೆ ನೀವು ಅನ್ಕೊಂಡಿದ್ರೆ ಇವತ್ತಿನ ದಿವಸನೇ ಪ್ರಾಣ ಪ್ರತಿಷ್ಠಾನೆ ಆಗುತ್ತೆ ರಾಮಂದು, ಇವತ್ತೇ ನಾನು ಡೆಲಿವರಿ ನನ್ನ ಮಗುಗೆ ಜನ್ಮ ನೀಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಸರ್. ನನ್ ದಿನ ಲೇಟ್ ಇತ್ತು, ಡೆಲಿವರಿ ಟೈಮು 31st ಕೊಟ್ಟಿದ್ರು. ಬಟ್ ಇವತ್ ದಿನ ಚೆನ್ನಾಗೈತಂತ ಇವತ್ತೇ ಮಾಡಿಸ್ಕೊಂಡಿವಿ. ಇದೊಂದು ಒಳ್ಳೆ ಅವಕಾಶ ನಮಗೆ. ಫುಲ್ ಖುಷಿಯಾಗಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಇಂಥ ಅವಕಾಶ ಸಿಕ್ಕಿರೋದಕ್ಕೂ ನಾವು ಅದೃಷ್ಟವಂತರ ಅನ್ಕೊಂತಿದ್ದೀವಿ. ಮೇಡಮ್, ಇವತ್ತಿನ ದಿವಸನೇ ಗಂಡು ಮಗ ಹುಟ್ಟಿದ್ದಾನೆ ರಾಮಂದ. ಅಲ್ಲಿ ಪ್ರಾಣ ಅಪಾಯಿಂಟ್ಮೆಂಟ್ ಇದೆ ನಮಗೆ ಸೀತೆ ಬೇಕಿತ್ತು, ಬಟ್ ರಾಮ ಬಂದ್ಬಿಟ್ಟ. ಬಟ್ ಪರವಾಗಿಲ್ಲ, ಯಾರನ್ನ ಆಗ್ಲಿ ಅಂತ ಅಡ್ಜಸ್ಟ್ ಆಗಿ. ಅಂದ್ರೆ ರಾಮನ್ನ ಬರ್ಲಿ ಸೀತಾನೇ ಬರ್ಲಿ ಇಬ್ರು ಸಂತೋಷದಿಂದ ಸ್ವೀಕರಿಸ್ತೀರಿ ಅಷ್ಟೇ, ಮತ್ತೆ ಇನ್ನೇನ್ ಮಾಡಕ್ ಆಗಲ್ಲ. ಬಟ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸೀತೆ ಮೇಲೆ ಇದ್ವು, ಬಟ್ ರಾಮ ಬಂದ, ಆದ್ರೂ ಪರವಾಗಿಲ್ಲ. ಈಗ ನಿಮಗೆ ಬೇರೆಯವ್ರು ಬಂದು ನೋಡ್ತಾ ಇರ್ತಾರೆ, ನಿಮ್ ಕುಟುಂಬದವರು, ಹೇಗೆ ಅನಿಸ್ತಾ ಇದೆ ನಿಮಗೆ ಇವತ್ತಿನ ದಿವಸನೇ ವಿಶೇಷವಾದಂತ ದಿವಸದ ಡೆಲಿವರಿ ಆಗಿರೋ ಬಗ್ಗೆ? ಎಲ್ಲರೂ ಅಂತಾರೆ ಅದೃಷ್ಟ ಐತೆ, ಚೆನ್ನಾಗಿ ನಿಮಗೆ ಈ ಚಾನ್ಸ್ ಸಿಕ್ಕಿದೆ ಅಂತ ಅಂತಾರ. ಅವ್ರ ಅಂತಾರ. ನಾವು ಅನ್ಕೊಂಡಿದ್ದಿಲ್ಲ ಇಂಥ ಚಾನ್ಸ್ ಸಿಗುತ್ತಂತ, ಅದಕ್ಕೆ ತುಂಬಾ ಹ್ಯಾಪಿ. ಈಗ ಇವತ್ತಿನ ದಿವಸನೇ ಇವ್ರದ್ದು ತಮ್ದು ಡೆಲಿವರಿ ಆಗಿರೋದ್ರಿಂದ ಮಗುಗೆ ಏನಾದ್ರು ಈಗಲಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೆಸರು ಏನ್ ಇಡ್ಬೇಕಂತ? ಅದೇ ಬೆಳಗ್ಗೆಯಿಂದ ಯೋಚನೆ ಮಾಡ್ತಿದೀವಿ, ಇನ್ನ ಏನ್ ಡಿಸೈಡ್ ಮಾಡಿಲ್ಲ. ಬಟ್ ರಾಮನ ಮೇಲೆ ಹೆಸರ ಮೇಲೆ ಏನೇನು ಇಡ್ಬೇಕಂತ ಇದೀವಿ. ನಾವು ಆಂಜನೇಯ ಭಕ್ತರು, ನಮ್ಮ ಮನೆ ದೇವರು ಕೂಡ ಆಂಜನೇಯ ಸ್ವಾಮಿ. ಅದಕ್ಕೂ ಅಂದ್ರೆ ರಾಮನ ಭಕ್ತ ಆಂಜನೇಯ ಮನೆ ದೇವರು, ರಾಮನ ದಿನನೇ ಪ್ರತಿಷ್ಠಾನ ದಿನನೇ ಹುಟ್ಟಿದ್ದಾರೆ. ಕನಸಿನಾಗ ಕೂಡ ಅನ್ಕೊಂಡಿದ್ದಿಲ್ಲ ಇಂಥ ಚಾನ್ಸ್ ಬರುತ್ತಂತ. ಇದೊಂದು ಬಹಳ ಖುಷಿ ನಮ್ಗೆ, ದೊಡ್ಡ ಗುಡ್ ನ್ಯೂಸ್ ಇದ್ದಂಗೆ. ಈಗ ಅವ್ರ ತಾಯಿಯವರು ಇದ್ದಾರೆ, ಅತ್ತೆಯವರು, ಅವರು ಮಾತಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ಕೂಡ ಭಾರಿ ಸಂತೋಷದಲ್ಲಿದ್ದಾರೆ, ನನ್ನ ಮಗ ರಾಮನ ಪ್ರಾಣ ಪ್ರತಿಷ್ಠಾನ ದಿವಸದೇ ಹುಟ್ಟಿದ್ದಾನೆ ಅಂತ. ಅಮ್ಮ ನಮಸ್ತೆ, ತಮ್ಮ ಹೆಸರು? ರತ್ನಮ್ಮ. ಹೆಂಗ ಅನಿಸ್ತಾ ಇದೆ? ಬಹಳ ಖುಷಿ ರೀ ನನಗೆ. ಇವ್ರ ತಾತ ಕರೋನಾದಾಗ ತೀರ್ಕೊಂಡಾರ, ಇವಾಗ ಯಜಮಾನ್ರೇ ಬಂದಾರ, ರಾಮ ಆಗ್ಬೇಕಂತ ನಾನು ಬಹಳ ಖುಷಿ ಇದೀನಿ. ಅದೇ ಸಂತೋಷ ನನಗೆ. ಈಗ ರಾಮನ್ನ ಮರ್ಯಾದೆ ಪುರುಷೋತ್ತಮ ಅಂತಾರೆ, ಆ ರೀತಿ ಅಂದ್ರೆ ನಿಮ್ಮ ಮಗು ಕೂಡ ಆ ರೀತಿ ಬೆಳಿಬೇಕು ಅನ್ನೋದು ಬರ್ಬೇಕಂತ ನಾನು ಅನ್ಕೊಂಡಿದೀನಿ. ಬಹಳ ಖುಷಿ. ರಾಮ ಆಂಜನೇಯ ಅವ್ರಿಬ್ರು ಯಾರು ಸಂತೋಷ ನನಗೆ. ಅವ್ರಿಬ್ರು ಆಂಜನೇಯ ಭಕ್ತರು ನಾವು. ಆಂಜನೇಯನೇ ಬೇಕು ಅನ್ಕೊಂಡಿದ್ವಿ, ರಾಮ ಆಂಜನೇಯ ಇಬ್ರು ಒಂದೇ ಅವರು, ಯಾರು ಬೇರೆ ಅಲ್ಲ. ಬಹಳ ಖುಷಿ. ಅಂದ್ರೆ ಇಬ್ಬರ ಗುಣಗಳು ಕೂಡ ಇದಕ್ ಬರ್ಲಿ ಅಂತ ಬರ್ಲಿ ನನಗೆ ಅಂತ ಇಬ್ರು ಬಂದ್ರೆ ಬಹಳ ಸಂತೋಷ. ನೋಡಿ, ಈ ರೀತಿಯಾಗಿ ಇಡೀ ಆ ಒಂದು ಕುಟುಂಬದಲ್ಲಿ, ಕವಿತಾ ಮತ್ತು ಇವರ ಕುಟುಂಬದಲ್ಲಿ ಅತ್ಯಂತ ಉತ್ಸಾಹ ಮನೆ ಮಾಡಿದೆ. ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಕೂಡ ನಮ್ಮ ಒಂದು ಮನೆಗೆ ರಾಮನ ರೂಪದಲ್ಲಿ ಈ ಮಗು ಬಂದಿದೆ.
ಈ ಮಗುನೇ ನಮಗೆ ರಾಮ ಮತ್ತು ಆಂಜನೇಯ ಎನ್ನುವಂಥ ರೂಪದಲ್ಲಿ ಬಂದಿದೆ, ನಮಗೆ ಭಾರಿ ಸಂತೋಷ ಆಗ್ತಾ ಇದೆ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.